ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೀಗ ರೋಚಕ ಟ್ವಿಸ್ಟ್ ಪಡೆದುಕೊಂಡಿವೆ. ಚಿನ್ನು ಮರಿ ಜಾಹ್ನವಿಗೆ ಜಯಂತ್ನ ನಿಜ ರೂಪ ದರ್ಶನವಾಗಿದ್ದು ಇದೀಗ ರೋಚಕ ಹಂತ ಸೀರಿಯಲ್ನಲ್ಲಿ ತಲುಪಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನು ಮರಿ ಮತ್ತೊಮ್ಮೆ ಮನೆ ಬಿಟ್ಟು ಹೋಗಿದ್ದಾಳೆ. ಮಗುವನ್ನು ಕಳೆದುಕೊಂಡಿರುವ ಜಾನು ಮಾನಸಿಕವಾಗಿ ಖಿನ್ನತೆಗೆ ಜಾರ್ತಾ ಇದ್ದಾಳೆ ಅನ್ನೋ ಅನುಮಾನ ವೀಕ್ಷಕರಲ್ಲಿ ಮೂಡಿದೆ. ತಾನು ಮಗು ಕಳೆದುಕೊಂಡಿರುವುದಕ್ಕೆ ಗಂಡ ಜಯಂತ್ನೇ ಕಾರಣ ಎಂದು ಗಂಡನ ಮೇಲೆ ಕೋಪಗೊಂಡಿದ್ದಾಳೆ ಜಾನು ಎಷ್ಟೇ ಬೈದರೂ ಕೂಡ ಜಯಂತ್ ಏನು ಮಾತಾಡದೆ ಅಸಹಾಯಕನಾಗಿದ್ದಾನೆ. ಜೀವನ ಅನ್ನೋದು ನಿಂತ ನೀರಾಗಬಾರ್ದು, ಹರಿಯುವ ನೀರಿನ ರೀತಿಯಲ್ಲಿ ಜೀವನ ಸಾಗ್ತಿರಬೇಕು, ಕೆಟ್ಟ ವಿಷಯಗಳನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಪತ್ನಿಗೆ ಜಯಂತ್ ಹೇಳಿದ್ದಾನೆ. ಇನ್ನೆಲ್ಲಿಂದ ಸಂತೋಷ ಎಂದು ಜಾನು ಸಹ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾಳೆ. ಶಿವರಾತ್ರಿ ಪೂಜೆಗೆ ಜಯಂತ್ ಎಲ್ಲ ಸಿದ್ಧತೆ ಮಾಡಿಕೊಂಡರೂ ಜಾನು ಮಾತ್ರ ಸ್ನಾನ ಮಾಡದೆ ಕುಳಿತಿದ್ದಾಳೆ. ಜಯಂತ್ ಎಷ್ಟೇ ಹೇಳಿದರೂ ಜಾನು ಕೋಪ ಮಾತ್ರ ಕಡಿಮೆ ಆಗ್ತಿಲ್ಲ. ಇದೀಗ ಒಂಟಿಯಾಗಿರುವ ಮನೆಯಲ್ಲಿ ಕುಳಿತಿರುವ ಜಾನುಗೆ ತನ್ನ ಮಗು ಕೂಗುತ್ತಿರುವ ಹಾಗೆ ಕೇಳ್ತಾ ಇದೆ. ಮನೆ ತುಂಬ ಅಮ್ಮ ಅಮ್ಮ ಎಂಬ ಕೂಗು ಕೇಳಿಸುತ್ತಿದೆ. ಇದರಿಂದ ಜಾನು ಭಯಗೊಂಡು ಹಾಲ್ನಿಂದ ಹೋಗಿ ಬೆಡ್ರೂಮ್ಗೆ ಹೋದರೂ ಅಮ್ಮ ಎನ್ನೋ ಕೂಗು ಚಿನ್ನು ಮರಿಯ ಬೆನ್ನ ಹಿಂದೆ ಬಂದಿದೆ. ಒಂಟಿಯಾಗಿದ್ದ ಬದುಕಿಗೆ ಮಗು ಜೊತೆಯಾಗಿತ್ತು. ಅದರ ಜೊತೆ ಆಟ ಆಡ್ತಾ ಮಗುವಿನ ತುಂಟಾಟ ನೋಡಿಕೊಂಡು ಜೀವನ ನಡೆಸಬೇಕೆಂದು ಕನಸು ಕಂಡಿದ್ದೆ. ಮಗು ನನ್ನೊಂದಿಗೆ ಇದ್ದಿದ್ರೆ ಈ ಒಂಟಿತನ ದೂರ ಆಗ್ತಿತ್ತು. ಆದರೆ ದೇವರು ಇದಕ್ಕೆ ಅವಕಾಶ ಕೊಡಲಿಲ್ಲ. ನನ್ನ ಜೀವನ ಈಗ ಬಂಗಾರದ ಪಂಜರದಲ್ಲಿರುವ ಗಿಳಿಯಂತಾಗಿದೆ. ಇಲ್ಲಿಂದ ಹೊರಗೆ ಹೋಗಲು ಆಗದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಂದು ಜಾಹ್ನವಿ ಕೊರಗ್ತಿದ್ದಾಳೆ. ನನ್ನ ಮಗು ನನ್ನೊಂದಿಗೆ ಇದ್ದಿದ್ರೆ ಈ ರೀತಿಯ ಆಲೋಚನೆಗಳು ಬರ್ತಿರಲಿಲ್ಲ. ಆದರೆ ಈಗ ಏನು ಮಾಡೋದು ಅಂತ ಜಾನು ಯೋಚಿಸುತ್ತಿರುವಾಗಲೇ ಪುಟ್ಟ ಮಗುವೊಂದು ಅಮ್ಮ ಎಂದು ಕೂಗುವ ಧ್ವನಿ ಕೇಳುತ್ತೆ. ಜಾನು ಕಿವಿ ಮುಚ್ಚಿಕೊಂಡ್ರೂ ಅಮ್ಮ ಅಮ್ಮ ಎಂದು ಕೇಳಿಸುತ್ತದೆ. ಮಗು ಕಳೆದುಕೊಂಡು ದುಃಖದಲ್ಲಿರುವ ಜಾಹ್ನವಿಗೆ ಒಂಟಿತನದಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವುದು ಇಂದಿನ ಸಂಚಿಕೆಯಲ್ಲಿ ಕಾಣ್ತಾ ಇದೆ. ಜಾಹ್ನವಿಗೆ ಈ ಸಮಯದಲ್ಲಿ ಪೋಷಕರ ಅಗತ್ಯವಿದೆ ಎಂದು ಜಯಂತ್ ಕೇಳಿಲ್ಲ. ಮನೆಗೆ ಬಂದ ಅತ್ತೆ ಮಾವ ವೆಂಕಿ ಚೆಲುವೆಯನ್ನು ಸಹ ವಾಪಸ್ ಕಳಿಸಿದ್ದಾನೆ. ಇತ್ತ ದೊಡ್ಡ ಮನೆಯಲ್ಲಿ ಒಂಟಿಯಾಗಿರುವ ಜಾನು ಭ್ರಮೆಗೆ ಒಳಗಾಗಿದ್ದು ಮಗು ತನ್ನೊಂದಿಗೆ ಮಾತಾಡುತ್ತಿದೆ ಎಂದುಕೊಂಡಿದ್ದಾಳೆ. ಅಮ್ಮ, ನನ್ನ ಯಾಕೆ ಉಳಿಸಿಕೊಳ್ಳಲಿಲ್ಲ? ನಾನು ನಿನಗೆ ಬೇಡವಾದ್ನಾ ಎಂದು ಮಗು ಕೇಳುತ್ತದೆ. ಇದಕ್ಕೆ ಜಾಹ್ನವಿ ತನ್ನದೇ ಆದ ಸ್ಪಷ್ಟನೆಯನ್ನು ಮನೆಯಲ್ಲಿರುವ ಬಾಲಕೃಷ್ಣನ ಫೋಟೋ ಮುಂದೆ ಉತ್ತರ ನೀಡ್ತಾಳೆ. ನೋಡುಗರು ಜಾಹ್ನವಿಗೆ ಹುಚ್ಚು ಹಿಡಿತ ಅಂತ ಆತಂಕಗೊಳಗಾಗಿದ್ದಾರೆ. ಸಂಚಿಕೆ ಕೊನೆಗೆ ನಾನು ಈ ಮನೆಯಲ್ಲಿ ಇರಲಾರೆ ಎಂದು ಜಯಂತ್ನ ಬಂಗಾರದ ಪಂಜರದಿಂದ ಜಾಹ್ನವಿ ಹೊರಬಂದಿದ್ದಾಳೆ. ಈಗಾಗಲೇ 2 ಬಾರಿ ಮನೆ ಬಿಟ್ಟು ಹೋಗಿದ್ದ ಜಾಹ್ನವಿಯನ್ನು ಜಯಂತ್ ಉಪಾಯವಾಗಿ ಮನೆಗೆ ಕರೆದುಕೊಂಡು ಬಂದಿದ್ನು. ಇನ್ನು ಜಾನು ತನ್ನ ಆಪ್ತ ಗೆಳೆಯ ವಿಶ್ವ ಮತ್ತೆ ಸಿಕ್ಕಿದ್ದಾನೆ. ಜಾನುವಿನ ಕಷ್ಟ ನೋಡಿದ ವಿಶ್ವ ಆಕೆಯ ಸಹಾಯಕ್ಕೆ ಬರುವುದಾಗಿ ಭರವಸೆ ನೀಡಿದ್ದಾನೆ. ಜಯಂತ್ನ ಬಂಗಾರದ ಪಂಜರದಿಂದ ಹಾರಿ ಹೊರಗೆ ಬಂದಿರುವ ಗೆಳೆಯ ವಿಶ್ವನ ಬಳಿ ಜಾನು ಹೋಗ್ತಾಳ ಎಂದು ವೀಕ್ಷಕರು ಅಂದಾಜಿಸ್ತಾ ಇದ್ದಾರೆ.